ನಮ್ಮಲ್ಲಿರ್ತಕ್ಕಂಥ 3ರಿಂದ 6 ವರ್ಷದ ಮಕ್ಕಳು ಶಿಕ್ಷಣಕ್ಕಿರ್ತಕ್ಕಂಥವ್ರು. ಅದರಲ್ಲಿ ನೀವು 4ರಿಂದ 6 ವರ್ಷದ ಮಕ್ಕಳನ್ನ ತೊಗೊಂಡ್ಬಿಟ್ರೆ ನಮ್ಮ ಅಂಗನವಾಡಿಗೆ ಯಾವ ಮಕ್ಕಳು ಬರಬೇಕು? ನಮ್ಮ ಅಂಗನವಾಡಿಯಲ್ಲಿ ನಾವು ಶಿಕ್ಷಣ ಕೊಡ್ತಕ್ಕಂಥ ಪರಿಸ್ಥಿತಿ ಯಾರಿಗಿದೆ? ಸರ್ಕಾರ ಮನಗಣಬೇಕು. ನಾವು ಇಲ್ಲಿ ಕೂಡ ಟೀಚರ್ಸು SLC PUC ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಟ್ ಎಲ್ಲ ಆಗಿರ್ತಕ್ಕಂಥವ್ರು ನಾವಿದ್ದೇವೆ. ನಮ್ಮನ್ನೇ ಅಲ್ಲಿ ನಮ್ಮ ಕೇಂದ್ರಕ್ಕೆ ನೀವು ಎಲ್ಲ ಸವಲತ್ತುಗಳು ಕೊಡಬೇಕು. ಯೂನಿಫಾರ್ಮ್ ಕೊಡಬೇಕು, ಬುಕ್ಸ್ ಕೊಡಬೇಕು. ನಾವು ಕೂಡ ಇಂಗ್ಲೀಷನ್ನು ಬೋಧನೆ ಮಾಡೋಕ್ಕೆ ತಯಾರಿದ್ದೇವೆ. ನಮ್ಮ ಕಾರ್ಯಕರ್ತೆಯರಿಗೆ ಟ್ರೈನಿಂಗ್ ಕೊಡಬೇಕಂತ ಹೇಳಿ ಕಳೆದ 20ನೇ ಇಸವಿಯಿಂದ NEP ಏನು ಬಂತು ಅಂತ ಹೇಳ್ತಾಯಿದ್ರು. ಆ ದಿನದಿಂದ ಕೂಡ ನಾವು ಕೇಳ್ತಾ ಇದ್ದೇವೆ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರ 2 ಇಲಾಖೆಗಳು ಕೂತು ಮಾತಾಡಿ ಶಿಕ್ಷಣ ತಜ್ಞರನ್ನೊಳಗೊಂಡು ICDSನ ಮಕ್ಕಳು ಯಾರು ಈಗ ಆಲ್ರೆಡಿ ಇದೆ. ICDS ಯೋಜನೆಗೆ ಇರ್ತಕ್ಕಂಥ ಮಕ್ಕಳು 6ರಿಂದ 3 ವರ್ಷದ ಮಕ್ಕಳಿಗೆ ನಾವು ಗರ್ಭಿಣಿ ಬಾಣಂತಿಯರಿಗೆ ಸೇವೆಯನ್ನು ಕೊಡ್ತಾ ಇದ್ದೇವೆ. ನಮ್ಮಲ್ಲಿ 6 ಸೇವೆಗಳಿತ್ತು. ಏನು ಆರೋಗ್ಯ ತಪಾಸಣೆ, ಚುಚ್ಚುಮದ್ದು ಮತ್ತು ಪೌಷ್ಟಿಕ ಆಹಾರ, ಪೂರಕ ಪ್ರಾಥಮಿಕ ಶಿಕ್ಷಣ. ಇದರೊಳಗಡೆ ಆಶಾ ಬಂದಿದ್ದಾರೆ ಈಗಾಗಲೇ ಆರೋಗ್ಯ ಸೇವೆಗೆ. ನಮಗಿರ್ತಕ್ಕಂಥದ್ದು ಬಹುಮುಖ್ಯ ಸೇವೆ ಆಹಾರವನ್ನು ಹೊಡೆದುಕೊಡ್ತಕ್ಕಂಥ ಪೌಷ್ಟಿಕ ಆಹಾರವನ್ನು ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಮಾಡ್ತಕ್ಕಂಥದ್ದು. ಆ ಮಕ್ಕಳನ್ನೇ ನೀವು ಪಕ್ಕದ ಶಾಲೆಗೆ ಕಳಿಸ್ಕೊಟ್ಬಿಟ್ರೆ ನಮ್ಮ ಅಂಗನವಾಡಿಗೆ ಬರ್ತಕ್ಕಂಥ ಮಕ್ಕಳು ಯಾರು? ಯಾರಿಗೆ ಬೋಧನೆ ಮಾಡಬೇಕು? ನಾವು ಯಾಕೆ ಅಂಗನವಾಡಿ ಯೋಜನೆಯನ್ನು ಕ್ಷೀಣಿಸಿಕೊಟ್ಟಿದ್ದೀರಿ? ಆ ಕೇಂದ್ರದಲ್ಲಿ ಮಕ್ಕಳೇ ಇಲ್ಲ ಅಂದರೆ ಶಿಕ್ಷಕರಿಗೆ ಏನು ಕೆಲಸ ಇರುತ್ತೆ? ಯಾವತ್ತೋ ಒಂದು ದಿವಸ ಸರ್ವೆ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಚುನಾವಣೆ ಯಾವುದೋ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಮೀಸಲಾಗಿಟ್ಟು ನಮ್ಮನ್ನು ಪ್ರತಿಯೊಂದು ಇದಕ್ಕೂ ಹೊರಗಡೆ ಬೀದಿಯಲ್ಲಿ ಅಲಿಸೋ ಬದಲು ನಮ್ಮನ್ನು ಶಿಕ್ಷಕರನ್ನಾಗಿ ಮಾಡಿ ಇರೋ ಅಂಗನವಾಡಿ ಕೇಂದ್ರ 40,000 ಇದ್ದಾವೆ ಸ್ವಾಮಿ. ನಿಮಗೆ ಬರ್ಡನ್ ಆಗೋದಿಲ್ಲ. ನೀವು ಹೊಸ ಟೀಚರ್ನ ತೊಗೊಳ್ಬೇಕಾಗಿಲ್ಲ, ಹೊಸ ಕೇಂದ್ರನ ಹುಡುಕಬೇಕಾಗಿಲ್ಲ. ಅಲ್ಲೇ ಕೇಂದ್ರಗಳಿದ್ದಾವೆ. ಆ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿ. ಬಡವರ ಮಕ್ಕಳು ಸಾವಿರಾರು ಮಾತ್ರ ತೆಗೆದ್ರೆ ನೀವು LKG ಇಡೀ 70,000 ಅಂಗನವಾಡಿ ಕೇಂದ್ರಗಳಲ್ಲಿ 20 ಲಕ್ಷ ಮೇಲ್ಪಟ್ಟ ಮಕ್ಕಳು, ಬಡವರ ಮಕ್ಕಳು ಶಿಕ್ಷಣ ಮಾಡ್ತಾ ಇದ್ದಾರಲ್ಲ, ಬರ್ತಾ ಇದ್ದಾರಲ್ಲ, ಅವ್ರಿಗೆ ವಂಚನೆ ಮಾಡ್ದಂಗಲ್ವಾ? ಆ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗಬೇಕು. ಅದರಿಂದ ಎಲ್ಲ ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರ ಕೊಡಬೇಕು, ಅವರಿಗೆ ಪಠ್ಯಪುಸ್ತಕ ಕೊಡಬೇಕು. ಅಂಗನವಾಡಿಯಿಂದ ವರ್ಗಾವಣೆ ಕೊಡ್ತಕ್ಕಂಥ ಪತ್ರವನ್ನು ಕೊಡ್ತಕ್ಕಂಥ ಸಿಸ್ಟಮನ್ನು ನಮಗೆ ತೊಗೊಂಡು ಬರಬೇಕು. LKG UKG ಆರಂಭ ಮಾಡಬೇಕಾಗಿರ್ತಕ್ಕಂಥ ಒಂದು ಅವೈಜ್ಞಾನಿಕ ತೀರ್ಮಾನ ತೆಗೆದುಕೊಂಡು ಅಂಗನವಾಡಿ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಸರ್ಕಾರದ ಈ ತೀರ್ಮಾನವನ್ನು ಖಂಡಿಸಿ ನಾವಿವತ್ತು ಇಡೀ ರಾಜ್ಯವ್ಯಾಪಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಅಂಗನವಾಡಿಗಳನ್ನು ಬಂದ್ ಮಾಡಿ ಇವತ್ತು ರಾಜಧಾನಿಗೆ ಲಗ್ಗೆ ಇಟ್ಟಿದ್ದಾರೆ. ಪ್ರಮುಖ ಕಾರಣ 3 ವರ್ಷದಿಂದ 6 ವರ್ಷದ ವಯೋಮಾನದ ಮಕ್ಕಳು ಅಂಗನವಾಡಿಯ ಸ್ವತ್ತು, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಫಲಾನುಭವಿಗಳು. ಅಂಥ ವಯೋಮಾನದ ಮಕ್ಕಳನ್ನು ಶಾಲಾ ಪ್ರಾಂಗಣಕ್ಕೆ ಕಳಿಸಿ ಅಲ್ಲಿ LKG UKG ಮಾಡ್ತಾರಂದರೆ ಅದು ಸಮಗ್ರ ಶಿಕ್ಷಣ ಏನು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಒಂದು ಯೋಜನೆಗೆ ಧಕ್ಕೆ ತರ್ತಕ್ಕಂಥ ನೀತಿ. ಸರ್ಕಾರ ಅದನ್ನು ಕೈ ಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಕೂಡಲೇ ರಾಜ್ಯ ಸರ್ಕಾರ ಶಾಲೆಗಳಲ್ಲಿ LKG UKG ಆರಂಭ ಮಾಡ್ತಕ್ಕಂಥ ತೀರ್ಮಾನ ಕೈಬಿಟ್ಟು ಅಂಗನವಾಡಿಗಳಲ್ಲೇ LKG UKGಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. LKG UKGನ ಶಾಲೆಗಳಲ್ಲಿ ತೆರೀತಾ ಇದ್ದಾರೆ. ಅದೇನ ನಮಗೆ ಅಂಗನವಾಡಿಯಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ಮೂಲಭೂತ ಸೌಕರ್ಯಗಳನ್ನ ಕೊಡಿ, ಮತ್ತು ನಮಗೆ ಟ್ರೈನಿಂಗ್ಗಳನ್ನ ಕೊಡಿ, ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿ, ಏನು ಸೌಲಭ್ಯಗಳ ಕೊಡ್ತೀರಾ ಅವರಿಗೆ ಅದನ್ನು ನಮಗೆ ಕೊಡಿ, ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಮುಷ್ಕರ ಹೂಡಿದ್ದೇವೆ. ಆಗ ಇಲ್ಲೆಲ್ಲ ಜಿಲ್ಲೆವಾರು ಎಲ್ಲ ಕರ್ನಾಟಕ ರಾಜ್ಯದಂತೆಲ್ಲ ಕಾರ್ಯಕರ್ತ ಸಹಾಯಕ ಸೇರಿಕೊಂಡು ನಾವು ತನ್ನಿಷ್ಟ ಮುಷ್ಕರವನ್ನು ಹೂಡ್ತಾ ಇದ್ದೀವಿ ಸರ್. ಈ ಹೋರಾಟ ಮಾಡ್ಕೊಂಡಿರೋದು ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸಕ್ಕೆ ಕುತ್ತು ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ನಾವು ಇಲ್ಲಿ ಬಂದಿರೋದು. ಅವರು 3ರಿಂದ 6 ವರ್ಷದ ಮಕ್ಕಳನ್ನ ಅವ್ರು ತೊಗೊಂಡ್ರೆ ನಮಗೆ ಕಷ್ಟ ಆಗ್ತದೆ. ಅದಕ್ಕೆ ಶಾಲೆಗೆ ಮಾಡೋದನ್ನೇ ನಮಗೆ ಕೊಟ್ಟರೆ ನಾವೇ ಮಾಡ್ತೀವಿ. ಎಲ್ಲರೂ BA MA B.Ed ಆಗಿರೋರು, ಡಬಲ್ ಗ್ರ್ಯಾಜುಯೇಟ್ಗಳು ಇರೋದು ಅಂಗನವಾಡಿ ಕಾರ್ಯಕರ್ತೆಯರು, ಅವ್ರಿಗೆ ಟ್ರೈನಿಂಗ್ ಕೊಡಲಿ. ಆ ಮಕ್ಕಳಿಗೆ ಏನೇನು ಕಲಿಸ್ಬೇಕು ಅಂತ ಪಠ್ಯಪುಸ್ತಕಗಳು ಕೊಡ್ತಾರೋ ಆ ಪಠ್ಯಪುಸ್ತಕಗಳನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಗೆ ಕೊಡಲಿ. ಮಕ್ಕಳಿಗೆ ಯೂನಿಫಾರ್ಮ್ ಕೊಡಲಿ, ಶೂ ಕೊಡಲಿ. ಅದು ಬಿಟ್ಟು ಅವರು LKG UKGನ ಪಬ್ಲಿಕ್ ಶಾಲೆಗೆ ತೆಗಿತೀವಿ ಅಂತ ಹೇಳೋದು ತಪ್ಪಾಗುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸಕ್ಕೆ ಇದು ಕುತ್ತು ಅನ್ನೋದ್ರಿಂದ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ.